ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋಗೆ. ಇವತ್ತು ಆ್ಯಕ್ಚುಲಿ ಸಖತ್ ಬೋರಿಂಗ್ ಆಗಿತ್ತು ಡೇ. ಯಾಕೆ ಅಂತ ಕೇಳ್ತಿದ್ದೀರಾ? ನೋಡ್ಕೊಬನ್ನಿ, ಗೊತ್ತಾಗುತ್ತೆ ಏನಾಯ್ತು ಅಂತ. ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಈಗ ಕಾಲೇಜ್ಗೆ ಹೋಗೋಣ. ಇವಾಗ ಕೆಳಗಡೆ ಬಂದು ನಮ್ಮ ರೆಗ್ಯುಲರ್ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀನಿ. ಹಿಂಗೆ ತಿರುಗೋ ಅಷ್ಟರಲ್ಲಿ ಬಸ್ಸೇ ಮಿಸ್ ಆಗೋಯ್ತು. ಬಸ್ ಮಿಸ್ ಆಯಿತು ಅಂತ ಬಸ್ ಸ್ಟಾಪಲ್ಲಿ ನಿಂತಿದ್ರೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಇನ್ನೊಂದು ಬಸ್ ಬಂದ್ಬಿಡೋದ. ಹತ್ಕೊಂಡು ಕಾಲೇಜ್ ಹೋಗ್ತಾ ಇದ್ದೆ. ನೋಡ್ರಪ್ಪ, ಇದೇ ನಮ್ಮ ಕಾಲೇಜು. ಇವತ್ತು ಕೂಡ ಕ್ಲಾಸ್ ರೂಮ್ ಡೋರ್ ಓಪನ್ ಆಗಿರಲ್ಲ ಅಂತ ಅಂದ್ಕೊಂಡು ಹೋದರೆ ಇವತ್ತು ಓಪನ್ ಮಾಡಿಬಿಟ್ಟಿದ್ರು. ಇವತ್ತು ಮಿರಾಕಲ್ಸ್ ಮೇಲೆ ಮಿರಾಕಲ್ಸ್. ಆ್ಯಸ್ ಯೂಶ್ವಲ್ ನಮ್ಮ ಕ್ಲಾಸಲ್ಲಿ ಯಾರೂ ಇರಲ್ಲ ನನ್ನ ಬಿಟ್ಟು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಬೆಳಗನೆ ಥಿಯರಿ ಕ್ಲಾಸಲ್ಲಿ ಕೂತ್ಕೊಂಡು ಫುಲ್ ನಿದ್ದೆ ಬರ್ತೈತೆ ನನಗಂತೂ. ಲಾಸ್ಟಲ್ಲಿ ಕ್ಲಾಸ್ ಎಷ್ಟು ಚೆನ್ನಾಗಿ ಅರ್ಥ ಆಯಿತು ಅಂತೇನಾದ್ರು ನೀವು ನನ್ನ ಕೇಳಿದ್ರೆ. ಚೆನ್ನಾಗಿದೆ ಮೂವಿ, ಆದ್ರೆ ಮಾತ್ರ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ, ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ. ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತಾನು ಹೇಳಕ್ಕಾಗಲ್ಲ. ಮೂವಿ ಸೂಪರ್ ಆಗಿ ಮೂವಿ ತೆಗ್ದವ್ರೆ ಮಾತ್ರ. ಆದ್ರೆ ಮಾತ್ರ ಫಿಲಮು ಅಪ್ಪನ ತೆಗೆಯೋದು ಅದೆಲ್ಲ ಸೂಪರ್ ಮೂವಿನೇ, ಆದ್ರೆ ಮಾತ್ರ ಡಿಸ್ಟೆನ್ಸ್ ಆಗಿ ತೆಗ್ದವ್ರೆ ಮಾತ್ರ ಸೂಪರ್ ಆಗಿದೆ ಮೂವಿ. ಯಾಕೆ ಇಷ್ಟು ಬೇಜಾರಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನಗೆ ಈ ಥಿಯರಿ ಕ್ಲಾಸ್ ಅಂದ್ರೇ ಬೇಜಾರು. ನಾನು ಯಾಕಾದರೂ ಇವತ್ತು ಬಂದೆ ಅಂತ ಅನ್ನಿಸ್ತಾ ಇದೆ ನನಗೆ. ಈ ಎಲ್ಲ ಬೋರಿಂಗ್ ಕ್ಲಾಸ್ನ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಈಗ ಕಾಲೇಜಿಂದ ಬಂದೆ. ಬರ್ತಾ ಗ್ಲಾಸ್ ಶೀಟ್ಸ್ ಮತ್ತು ರೂಲ್ ಶೀಟ್ಸ್ ಎಲ್ಲ ಬೇಕಿತ್ತು, ಅದನ್ನ ತೊಗೊಂಡು ಹಂಗೆ ಒಂದು ಕೇಕ್ ತೊಗೊಂಡು ಬಂದೆ. ಇವತ್ತು ಜೆರಾಕ್ಸ್ ಮಾಡಿಸ್ಬೇಕು, ಜೆರಾಕ್ಸ್ ಅಂಗಡಿಗೆ ಹೋಗಬೇಕು. ಆದರೆ ಅಲ್ಲೂ ವಿಡಿಯೋ ಮಾಡ್ತೀನಿ. ಸ್ಟ್ಯಾಟಿಸ್ಟಿಕ್ಸ್ ಎಕ್ಸಾಮ್ ಇದೆ, ಅದಕ್ಕೆ ಪ್ರಿಪೇರ್ ಆಗಬೇಕು. ಮತ್ತು ರಿಪೋರ್ಟ್ ಸಬ್ಮಿಷನ್ ಇದೆ, ಇಷ್ಟೊಂದು ಕೆಲಸ ಇದೆ, ಎಲ್ಲ ಮಾಡಬೇಕು. ಅದೆಲ್ಲ ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ. ಓಕೆ, ಬಾಯ್. ಆಗಲೇ ಹೇಳ್ದಂಗೆ ಇವತ್ತು ಡೇ ಸಖತ್ ಬೋರಿಂಗ್ ಆಗಿತ್ತು. ಇವತ್ತು ನಾನು ಕ್ಲಾಸ್ಗೆ ಹೋಗ್ಬಾರ್ದು ಅಂತ ಅಂದ್ಕೊಂಡಿದ್ದೆ, ಆಮೇಲೆ ಹೋಗ್ಬೇಕಾಗಿ ಬಂತು. ಯಾಕಂದರೆ ರಿಪೋರ್ಟ್ ಕರೆಕ್ಷನ್ಸ್ ಇತ್ತು ಆ್ಯಂಡ್ ಅಟೆಂಡೆನ್ಸ್ಗೋಸ್ಕರ ಕೂಡ ಹೋಗಿದ್ದೆ. 0% ಇಂಟ್ರೆಸ್ಟ್ ಇತ್ತು ನನಗೆ, ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಇವತ್ತು ಆರಾಮಾಗಿ ಇವತ್ತು ಒಂದಿನ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ MBA ಅಂದರೆ 1 ನಿಮಿಷನೂ ರೆಸ್ಟ್ ಮಾಡೋಕ್ಕಾಗೋದೇ ಇಲ್ಲ. ಅದು ನನಗೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು. ನನ್ನ ಫ್ರೆಂಡ್ಸ್, ನಮ್ಮ ಸೀನಿಯರ್ಸ್ ಎಲ್ಲ ಹೇಳ್ತಾಯಿದ್ರು ರೆಸ್ಟ್ ಸಿಗಲ್ಲ ಹಂಗೆ ಹೆಂಗೆ ಅಂತ. ನಾನು ಅಂದ್ಕೊಂಡಿದ್ದೆ ಡಿಗ್ರಿಯಲ್ಲೆಲ್ಲ ನಾವು ಅಷ್ಟೊಂದೆಲ್ಲ ಆಟಾಡಿದ್ದೀವಿ, MBA ಅಂದಮೇಲೆ ಇನ್ನೂ ಆರಾಮಿರುತ್ತೆ ಅಂತ. ಬಟ್ ನೋ, ಸ್ಟ್ರೆಸ್ ಹಂಗಿಂಗಲ್ಲ ಸ್ಟ್ರೆಸ್ ಬರೋದು ನಿಮಗೆ MBA ಅಂದರೆ. ಆ ರಿಪೋರ್ಟ್ ಈ ರಿಪೋರ್ಟ್, ಇನ್ನು ಸಿಲೆಬಸ್ಸೇ ಕಂಪ್ಲೀಟ್ ಮಾಡಿಲ್ಲ. ನೆಕ್ಸ್ಟ್ ಮಂತ್ ಎಕ್ಸಾಮ್ ನಮಗೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಇಮ್ಯಾಜಿನ್ ಮಾಡಿ ಎಷ್ಟು ಓದ್ಕೋಬೇಕು ನಾವು. ರಿಪೋರ್ಟ್ ಕೂಡ ಅಪ್ರೂವ್ ಆಗಿಲ್ಲ, ಮತ್ತೆ ಮಾಡಬೇಕು ಕೂತ್ಕೊಂಡು. ಸ್ವಲ್ಪ ಚೇಂಜಸ್ ಇದೆ, ಮಾಡಬೇಕು ಕೂತ್ಕೊಂಡು. ಅಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. खत्म. बाय बाय, टाटा, गुड बाय, गया.